ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ತೆಹರಾನ್ ಅನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ನೋಡಿ, ಕಳೆದ ಕೆಲವು ದಿನಗಳಿಂದ ಗಮನಿಸ್ತಾ ಇದ್ದೀವಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಪರಿಸ್ಥಿತಿ ಯಾವ ರೀತಿಯಾಗಿ ಬಿಗಡಾಯಿಸಿದೆ ಅಂತ. ಒಂದ್ ಕಡೆ ಇರಾನ್ ದಾಳಿ ಮಾಡ್ತಾ ಇದೆ, ಅದಕ್ಕೆ ಪ್ರತಿ ದಾಳಿ ಇಸ್ರೇಲ್ ಮಾಡ್ತಾ ಇದೆ. ನೂರಾರು ಮಂದಿ ಸಾವನ್ನಪ್ತಾ ಇದ್ದಾರೆ, ಸಾವು ನೋವು ಜಾಸ್ತಿ ಆಗ್ತಾ ಇದೆ. ಇಸ್ರೇಲ್ ಮೇಲೆಯೂ ಕೂಡ ಇರಾನ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಬಳಸಿ ಇರಾನ್ನಿಂದ ನಡೀತಾ ಇದೆ ದಾಳಿ. ಎರಡು ದೇಶಗಳಲ್ಲಿ ಅಪಾರವಾದ ಸಾವು ನೋವು ಸಂಭವಿಸ್ತಾ ಇದೆ. ಒಂದೊಂದು ದೃಶ್ಯಗಳು ಕೂಡ ಅತಿ ಭಯಾನಕವಾಗಿದೆ. ಆ ಮಟ್ಟಿಗಿನ ದಾಳಿ ಆಗ್ತಾ ಇದೆ. ಆ ಮಟ್ಟಿಗೆ ಇರಾನ್ನ ಅಟ್ಯಾಕ್ ಮಾಡುತ್ತೆ ಇಸ್ರೇಲು. ಇಸ್ರೇಲ್ಗೆ ಮತ್ತೆ ಇರಾನ್ ಮೇಲೆ ಪ್ರತಿ ದಾಳಿ ಮಾಡುವಂಥದ್ದು ಕಳೆದ ಕೆಲವು ದಿನಗಳಿಂದ, ಅದರಲ್ಲೂ ಇತ್ತೀಚಿನ ದಿನದಿಂದ ದಿನಕ್ಕೆ ಈ ಸಂಘರ್ಷ ಇಸ್ರೇಲ್ ಮತ್ತು ಇರಾನ್ ನಡುವೆ ತಾರಕಕ್ಕೇರ್ತಾ ಇದೆ. ಆಮೇಲೆ ಈ ತೆಹರಾನ್ನ ಗುರಿಯಾಗಿಸಿ ಇಸ್ರೇಲ್ ಏನು ದಾಳಿ ಮಾಡಿದೆ, ಆ ಸಂದರ್ಭದಲ್ಲಿ ಅನೇಕ ಪ್ರಮಾಣದ ಸಾವು ನೋವು ಸಂಭವಿಸಿದೆ. ಮತ್ತು ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಅಮೆರಿಕ ಅಧಿಕೃತ ಎಂಟ್ರಿಯನ್ನ ಕೊಟ್ಟಿದೆ. ನೋಡಿ, ಇಷ್ಟು ದಿವಸ ಇರಾನ್ಗೆ ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಇತ್ತು. ಇರಾನ್ನ ಸುಪ್ರೀಂ ಲೀಡರ್ಗೆ ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸಮರಕ್ಕೆ ಸಜ್ಜಾಗಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಹಿಂದೆ ಇರಾನ್ ಕೊಟ್ಟಂತ ವಾರ್ನಿಂಗ್ಗೆ ಕೌಂಟರ್ ಕೊಟ್ಟಿದ್ರು. ರಾಷ್ಟ್ರೀಯ ಭದ್ರತಾ ತಂಡದ ಜೊತೆ ಮಧ್ಯಪ್ರಾಚ್ಯ ಭಾಗದಲ್ಲಿ ಸೇನಾ ನಿಯೋಜನೆ ಬಗ್ಗೆ ಚರ್ಚೆ ಆಗಿದೆ. ಇರಾನ್ ವಿರುದ್ಧ ನೇರ ಯುದ್ಧಕ್ಕಿಳಿಯುತ್ತಾ ಹಾಗಾದ್ರೆ ಅಮೆರಿಕ ಅನ್ನುವಂಥ ಪ್ರಶ್ನೆ ಕೂಡ ದಟ್ಟವಾಗಿ ಕಾಡ್ತಾ ಇದೆ. ಅಧಿಕೃತ ಎಂಟ್ರಿ ಇದು. ಹಿಂದೆ ಇರಾನ್ ಹೇಳುತ್ತೆ, ಇಸ್ರೇಲ್ಗೆ ಅಮೆರಿಕ ಏನಾದರೂ ಸಪೋರ್ಟ್ ಮಾಡಿದ್ರೆ ಅಥವಾ ಮಧ್ಯಸ್ಥಿಕೆ ವಹಿಸಿದ್ರೆ ನಾವು ಅಮೆರಿಕನ ಟಾರ್ಗೆಟ್ ಮಾಡ್ತೀವಿ. ಅಮೆರಿಕದ ವಾಯುನೆಲೆಗಳೇನಿರುತ್ತೆ, ಏರ್ ಬೇಸ್ಗಳನ್ನು, ಅಲ್ಲಿ ನಾವು ದಾಳಿ ಮಾಡ್ತೀವಿ ಅಂತೇಳಿ ಇರಾನ್ ಅಮೆರಿಕಕ್ಕೆ ಹೇಳುತ್ತೆ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ರು. ಒಂದು ವೇಳೆ ನೀವೇನಾದರೂ ಅಮೆರಿಕದ ಮೇಲೆ ದಾಳಿ ಏನಾದರೂ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನಿರಲ್ಲ, ಕಂಡು ಕೇಳರಿಯದಂಥ ರೀತಿಯಲ್ಲಿ ಅದಕ್ಕೆ ಅಟ್ಯಾಕ್ ಆಗತ್ತೆ, ಭೂಪಟದಲ್ಲಿ ಇರಾನ್ ಇರೋದೇ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ರು. ಮಾತು ಕೇಳದೆ ಇರಾನ್ ಯುದ್ಧವನ್ನು ಮುಂದುವರಿಸ್ತಾ ಇದೆ. ಹಾಗಾದ್ರೆ ಇರಾನ್ಗೆ ತಕ್ಕ ಪಾಠ ಕಲಿಸೋದಕ್ಕೆ ಅಮೆರಿಕ ಮುಂದಾಯ್ತಾ? ಬೆಂಜಮಿನ್ ನೆತನ್ಯಾಹುಗೆ ಕರೆ ಮಾಡಿ ಟ್ರಂಪ್ ಚರ್ಚೆ ಮಾಡಿದಾರಾ? ಈಗಾಗಲೇ ಇರಾನ್ಗೆ ವಾರ್ನಿಂಗ್ ಕೊಡುವಂತ ಕೆಲಸ ಆಗಿದೆ ಅಮೆರಿಕದ ಕಡೆಯಿಂದ. ಶರಣಾಗಲು ಇರಾನ್ಗೆ ಸರ್ವೋಚ್ಚ ನಾಯಕನಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದ ವಾರ್ನಿಂಗ್ಗೆ ಅಲಿ ಖಮೇನಿ ಡೋಂಟ್ ಕೇರ್ ಅಂದಿದ್ದಾರೆ. ಜಿದ್ದಿಗೆ ಬಿದ್ದವರಂತೆ ದಾಳಿ ಪ್ರತಿ ದಾಳಿಗಳು ನಡೀತಾ ಇದೆ. ಆಮೇಲೆ ಇಲ್ಲೊಂದು ವಿಚಾರ, ಈಗ ಕೆನಡಾದಲ್ಲಿ ನಡೀತಾ ಇರುವಂಥ G7 ಶೃಂಗಸಭೆ ಏನಿದೆ, ಆ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರು ಇಮಿಡಿಯೇಟ್ ಆಗಿ ಅರ್ಧದಲ್ಲಿ ಎದ್ದು ಹೋಗ್ತಾರೆ. ಆಗಲೂ ಕೂಡ ಇದೇ ಯುದ್ಧದ ಕಾರಣಕ್ಕಾಗಿಯೇ ಅವರು ಹೋದ್ರು ಅನ್ನುವಂಥ ವಿಶ್ಲೇಷಣೆಗಳು ಕೂಡ ಕೇಳಿಬರ್ತಾ ಇತ್ತು. ಬಟ್ ಇನ್ಫ್ಯಾಕ್ಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಬಂದಿದ್ದು ಆ ಕಾರಣಕ್ಕಲ್ಲ ಅಂತೇಳಿ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಕೂಡ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಬಟ್ ಈಗ ಇಷ್ಟು ದಿವಸ ವಾರ್ನಿಂಗ್ ಕೊಡ್ತಾ ಇದ್ರಲ್ಲ, ಈಗ ಅಧಿಕೃತವಾಗಿ ಅಮೆರಿಕ ಈ ಯುದ್ಧಕ್ಕೆ ಎಂಟ್ರಿ ಆಗಿದೆ. ಸೊ ಒಂದಷ್ಟು ಪ್ರಶ್ನೆಗಳು. ಅಮೆರಿಕ ನೇರವಾಗಿ ಯುದ್ಧಕ್ಕೆ ಬಂದರೆ ನಾವು ಕೂಡ ಸಿದ್ಧ. ವಿಶ್ವಸಂಸ್ಥೆಯಲ್ಲಿ ಅಮೆರಿಕಕ್ಕೆ ಇರಾನ್ ಎಚ್ಚರಿಕೆಯನ್ನು ನೀಡಿದೆ. ಬಂದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬರಲಿ, ನೇರವಾಗಿ ಬರಲಿ. ಅಮೆರಿಕ ನೇರವಾಗಿ ಯುದ್ಧಕ್ಕೆ ಬಂದರೆ ಮಾತ್ರ ನಾವು ಸಿದ್ಧರಾಗಿದ್ದೀವಿ. ಅಮೆರಿಕಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ನಾವು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀವಿ. ಯಾಕಂತಂದರೆ ಇಲ್ಲಿ ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಏನು ಯುದ್ಧ ನಡೀತಾ ಇತ್ತು, ಆ ಸಂಘರ್ಷದ ನಡುವೆ ಎಂಟ್ರಿ ಕೊಟ್ಟಿದ್ದು ಇರಾನು. ಬಟ್ ಈಗ ಇರಾನು ಏನು ಮಾಡ್ತಾ ಇದೆ, ಇರಾನ್ ಅಮೆರಿಕಕ್ಕೆ ವಾರ್ನಿಂಗ್ ಕೊಟ್ಟಿತ್ತು. ಆ ವಾರ್ನಿಂಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ರಿಯಾಕ್ಟ್ ಮಾಡಿದರು. ಇರಾನ್ಗೆ ಬೆದರಿಕೆ ಹಾಕಿದ್ದಂಥ ಟ್ರಂಪ್ ವಿರುದ್ಧ ಕಿಡಿ. ಅಲಿ ಖಮೇನಿ ಶರಣಾಗಬೇಕು ಅಂತ ಟ್ರಂಪ್ ಹೇಳಿದರು. ಆಮೇಲೆ ಇದಕ್ಕೆ ಮುಂಚೆ ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಬೇರೆ ಇತ್ತು. ಟ್ರಂಪ್ ಹೇಳಿಕೆಯನ್ನು ಖಂಡಿಸಿ ಇರಾನ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ತೆಹರಾನ್ನಲ್ಲಿ ಪ್ರತಿಭಟನೆಯನ್ನು ಜನರು ಮಾಡ್ತಾ ಇದ್ದಾರೆ. ಆ ಹೇಳಿಕೆಯನ್ನು ಖಂಡಿಸಿ ಟ್ರಂಪ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆಮೇಲೆ G7 ಶೃಂಗಸಭೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಯಾವಾಗ ಅವರು ಹೊರಗಡೆ ಬರ್ತಾರೆ ಆಗಲೂ ಕೂಡ ಇದೇ ವಿಚಾರ ಮುನ್ನೆಲೆಗೆ ಬಂದಿತ್ತು. ಬಟ್ ಅಂದರೆ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಈಗ ಅಧಿಕೃತವಾಗಿ ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮಹೇಶ್ ನನ್ನ ಕೊಲೀಗ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ, ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಮಹೇಶ್, ಒಂದು ಕಡೆ ದಿನದಿಂದ ದಿನಕ್ಕೆ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ತಾರಕಕ್ಕೇರ್ತಾ ಇದೆ.
ಈಗ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಒಂದು ಕಡೆ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ. ಮುಂದೆ ಏನಾಗ್ಬೋದು? ಪ್ರಭು, ಮುಖ್ಯವಾಗಿ ನೋಡಿ, ಅಮೆರಿಕ ಯಾವಾಗ ಈ ಸಂಘರ್ಷದಲ್ಲಿ ಎಂಟ್ರಿ ಆಗುತ್ತೆ ಅನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇಸ್ರೇಲ್ಗೆ ಬ್ಯಾಕ್ ಬೋನ್ ಆಗಿ ಯಾವ ದೇಶ ಇದೆ ಅಂತ ಹೇಳಿದ್ರೆ ಅಮೆರಿಕ ಇರುವಂಥದ್ದು. ಸಾಕಷ್ಟು ವರ್ಷಗಳ ಇತಿಹಾಸ ಇದೆ, ಪರಂಪರೆ ಇದೆ ಮತ್ತು ಸಾಂಪ್ರದಾಯಿಕವಾಗಿ ಕೂಡ ಇಸ್ರೇಲ್ ಪರವಾಗಿ ಇರುವಂಥದ್ದು ಅಮೆರಿಕ. ಅದೇ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂಥ ಈ ಸಂಘರ್ಷವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಅಮೆರಿಕ ಸಾಕಷ್ಟು ವರ್ಷಗಳಿಂದ ಪ್ರಯತ್ನವನ್ನು ಪಡ್ತಾ ಇದೆ. ಯಾಕೆ ಅಮೆರಿಕಾಗೆ ಇಸ್ರೇಲ್ ಮೇಲೆ ಲವ್ವ ಅಥವಾ ಇರಾನ್ ಮೇಲೆ ದ್ವೇಷನ ಅಂತ ಹೇಳಿದ್ರೆ, ಅಮೆರಿಕಾಗಿರುವಂಥದ್ದು ವ್ಯಾಪಾರದ ದೃಷ್ಟಿಯಿಂದ ಇಸ್ರೇಲ್ಗಿಂತ ಇರಾನ್ ಬೇಕಾಗಿರುವಂಥದ್ದು. ಇರಾನ್ನಲ್ಲಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕಾಗಿದೆ. ಇದೇ ಕಾರಣಕ್ಕಾಗಿ ಅಮೆರಿಕ ಈ ರೀತಿಯ ಪ್ರಯತ್ನವನ್ನು ನಡೆಸ್ತಾ ಇದೆ. ಈಗ ನಡೀತಾ ಇರುವಂಥ ಈಗ ನಡೀತಾ ಇರುವಂಥ ಸಂಘರ್ಷದ ವಿಚಾರಕ್ಕೆ ಬರೋದಾದರೆ, ಅಮೆರಿಕ ಎಂಟ್ರಿ ಆಗಿದೆಯಾ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರವನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಳೆದ 3-4 ದಿನಗಳಿಂದ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ, ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ಕೂಡ ದಿನದಿಂದ ದಿನಕ್ಕೆ ಬದಲಾಗಿ ಹೋಗ್ತಾ ಇದೆ. ನೋಡಿ, ಕಳೆದ ಗುರುವಾರ ಇಸ್ರೇಲ್ ದಾಳಿ ಮಾಡುತ್ತೆ ಇರಾನ್ ಮೇಲೆ. ಆ ಸಂದರ್ಭದಲ್ಲಿ ಇರಾನ್ ಪರವಾಗಿದ್ದಂತಹ ಚೀನಾ ಎಂಟ್ರಿ ಆಗುತ್ತೆ. ಆಗ ಅಮೆರಿಕ ಹೇಳುತ್ತೆ ನಾವು ಇಸ್ರೇಲ್ ಪರವಾಗಿದ್ದೀವಿ ಅಂತ ಹೇಳಿ. ಅದಾದ ನಂತರ ನೀವು ಹೇಳ್ತಾ ಇದ್ರಿ ಶೃಂಗಸಭೆ ನಡೆಯುತ್ತೆ. ಶೃಂಗಸಭೆಯಿಂದ ಅವರು ವಾಪಸ್ ಬರ್ತಾರೆ. ಫ್ರಾನ್ಸ್ನ ಅಧ್ಯಕ್ಷರು ಹೇಳ್ತಾರೆ ಇಲ್ಲ, ಕದನ ವಿರಾಮಕ್ಕೆ ಹೋಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅಂತ ಹೇಳ್ತಾರೆ. ಬಟ್ ಡೊನಾಲ್ಡ್ ಟ್ರಂಪ್ ಅವರನ್ನ ಕೇಳಿದಂಥ ಸಂದರ್ಭದಲ್ಲಿ ಹೇಳ್ತಾರೆ ಇಲ್ಲ, ನಾನು ಯಾವುದೇ ರೀತಿಯ ಕದನ ವಿರಾಮವನ್ನು ಘೋಷಣೆ ಮಾಡಲ್ಲ, ಆ ಸಂಘರ್ಷಕ್ಕೂ ಅಮೆರಿಕಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇದಾದ ಬೆನ್ನಲ್ಲೇ ಇವತ್ತೊಂದು ಹೇಳಿಕೆಯನ್ನು ರಿಲೀಸ್ ಮಾಡಿರುವಂಥದ್ದು. ನೋಡಿ, ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರವನ್ನು ಹೊಂದಲಿಕ್ಕೆ ನಾವು ಬಿಡೋದಿಲ್ಲ. ಇದೇ ಕಾರಣಕ್ಕಾಗಿ ಇಸ್ರೇಲ್ ದಾಳಿ ನಡೆಸ್ತಾ ಇದೆ, ನಾವು ಕೂಡ ಸಪೋರ್ಟನ್ನು ಮಾಡ್ತೀವಿ ಅಂತ ಹೇಳಿ. ಆದರೆ ನಿಜವಾಗ್ಲೂ ಕೂಡ ಈ ಸಂಘರ್ಷದಲ್ಲಿ ಅಮೆರಿಕ ಎಂಟ್ರಿ ಆಗಿಬಿಡುತ್ತಾ ಅಂತ ಹೇಳಿದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ಕಾಮನ್ ಸೆನ್ಸ್ನ ಪಾಠ ಮಾಡಿದರು. ಈ ಯುದ್ಧದಿಂದ ಪರಿಣಾಮ ಏನಾಗುತ್ತೆ, ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಂತ ಹೇಳಿ. ಈ ಕಾಮನ್ ಸೆನ್ಸ್ ಪಾಠ ಮಾಡಿದಂಥ ಡೊನಾಲ್ಡ್ ಟ್ರಂಪ್ ಅವರು ಈಗ ಕಾಮನ್ ಸೆನ್ಸನ್ನು ಬಿಟ್ಟು ಈ ಸಂಘರ್ಷಕ್ಕೆ ಎಂಟ್ರಿ ಆಗ್ತಾರಾ? ಒಂದು ವೇಳೆ ಏನಾದರೂ ಎಂಟ್ರಿ ಆದರೆ ಅದರ ಪರಿಣಾಮ ಏನು ಅಂತ ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕ ಅನ್ನೋದಕ್ಕಿಂತ ಡೊನಾಲ್ಡ್ ಟ್ರಂಪ್ ಅವರನ್ನು ನಾವು ಮೊದಲು ವಿಶ್ಲೇಷಣೆ ಮಾಡಬೇಕಿರುವಂಥದ್ದು, ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಡೊನಾಲ್ಡ್ ಟ್ರಂಪ್ ಅವರು ಮೊದಲು ವ್ಯಾಪಾರಿ, ಅದಾದ ನಂತರ ರಾಜಕಾರಣಿ. ಅವರು ಯಾವುದೇ ರೀತಿಯ ನಿರ್ಧಾರ ಮತ್ತು ಅವರ ನಡೆ ಕಂಪ್ಲೀಟ್ ಆಗಿ ಮೊದಲು ವ್ಯಾಪಾರದ ದೃಷ್ಟಿಯಿಂದ ಆಗಿರುತ್ತೆ. ಹೀಗಾಗಿ ಇರಾನ್ ಅಮೆರಿಕಾಗೆ ಬೇಕಾಗಿರುವಂಥದ್ದು. ಕಾರಣ ಏನಂದರೆ, ಕಚ್ಚಾ ತೈಲವನ್ನು ಪೂರೈಕೆ ಮಾಡ್ತಾ ಇರುವಂಥದ್ದು ಅಮೆರಿಕಾಗೆ ಇರಾನ್. ಒಂದು ವೇಳೆ ಏನಾದರೂ ಇರಾನ್ ವಿರುದ್ಧ ಯುದ್ಧ ಮಾಡಿದ್ರೆ ಆ ವ್ಯಾಪಾರ ಕೂಡ ಸ್ಥಗಿತವಾಗುತ್ತೆ. ಆಗ ಅಮೆರಿಕಗೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗುವ ಸಾಧ್ಯತೆ ಇರುವಂಥದ್ದು. ಮೇ ಬಿ ನೋಡಬೇಕಾಗಿರುವಂಥದ್ದು. ಈಗಲೂ ಕೂಡ ಸ್ಟಾರ್ಟಿಂಗ್ ಆಗಿರುವಂಥದ್ದು. ಅಮೆರಿಕ ಎಂಟ್ರಿ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪ್ರಭು, ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.